ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಎಲ್ಲರೂ ಕೂಡ ಗುಡ್ ನ್ಯೂಸ್. ಯಾಕಂತಂದರೆ ಇಷ್ಟು ದಿನ ವೇಟ್ ಮಾಡ್ತಕ್ಕಂಥದ್ದು ಟೈಮ್ ಇವಾಗ ಮತ್ತೆ ಬಂದಿದೆ ಅಂತ ಹೇಳ್ತಿದ್ದೀನಿ. ಯಾಕಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೋಸ್ಕರ KCET ಸ್ಟೂಡೆಂಟ್ಸ್ ಆ್ಯಂಡ್ ಮೇನ್ ಏನಪ್ಪ ಅಂತಂದರೆ UG ನೀಟ್ ಅಂತಂದರೆ ನೀಟ್ ಸ್ಟೂಡೆಂಟ್ಸು ತಮ್ಮ ಒಂದು ಫಸ್ಟ್ ಮಾಕ್ ಅಲಾಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ. ಕೊನೆಗೆ ಏನಪ್ಪ ಅಂತಂದ್ರೆ ಲಿಂಕ್ ಅನ್ನೋದು ಆಫ್ಟ್ರ್ ಅಂದರೆ ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದ್ರು. ಬಟ್ ಈಗ ಸದ್ಯಕ್ಕೆ ಈವ್ನಿಂಗ್ ಬಿಟ್ಟಿದ್ದಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, UGCET 2024 ಅಣುಕು ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಅದು ಒಂದು ಕಾಣಿಸ್ತದೆ. ಆ್ಯಂಡ್ ಇನ್ನೊಂದು UG ನೀಟ್ 2024 ಅಣುಕು ಸೀಟು ಹಂಚಿಕೆ ಫಲಿತಾಂಶ ಲಿಂಕ್. ಅಂದರೆ ನೀಟ್ದು ಏನಾದರೂ ಚೆಕ್ ಮಾಡ್ಕೋಬೇಕು ಅನ್ನೋದಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಆ್ಯಂಡ್ CET ಬೇಕಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ನಾನು CET ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೊಂದು ಲಿಂಕ್ ಹೋಗ್ತಿರ್ತಿ ಯಾವ ರೀತಿ ಓಪನ್ ಆಗಿತ್ತು ಅದೇ ರೀತಿ ಒಂದು ಓಪನ್ ಆಗ್ತದೆ. ಸೇಮ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಈ CET ನಂಬರ್ ಅಂತದೆ. ಮತ್ತೆ ಹೇಳ್ತಿದ್ದೀನಿ, CET ನಂಬರ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಹಾಕಿರುವಂಥ ಆ CET ನಂಬರ್ ಅಲ್ಲ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತದೆ ನೋಡಿರಿ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ 5 ನಂಬರ್, 5 ನಂಬರ್ ಲಾಸ್ಟ್ಗೆ 5 ನಂಬರ್ ಏನಿರ್ತದೋ ಆ ಒಂದು CET ನಂಬರ್ ಹಾಕಿಬಿಟ್ಟು ಜಸ್ಟ್ ಕೆಳಗಡೆ ಏನು ಕಾಣಿಸ್ತಿದೆ ನೋಡಿರಿ, ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೆ ನಿಮಗೊಂದು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ಒಂದು ಸ್ಟೂಡೆಂಟ್ಸ್ದು UGCET ಆ್ಯಂಡ್ UG ನೀಟ್ 2024 ಮಾಕ್ ಸೀಟ್ ಅಲಾಟ್ಮೆಂಟ್ 25/8/2024 ಅಂತಂದರೆ ಇವತ್ತು ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಸ್ಟೂಡೆಂಟ್ಸ್ಗೆ ನೋಡಿರಿ ಏನೇನೆಲ್ಲ ಅಲಾಟ್ಮೆಂಟ್ ಆಗಿದೆ ಅಂತಂದರೆ 3BGRK ಅಂತಂದರೆ ಇವ್ರಿಗೆ ರೂರಲ್ಲು ಕನ್ನಡ ಎಲ್ಲ ಕೂಡ ಅಪ್ಲೈಡ್ ಆಗಿಬಿಟ್ಟು SV ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ನಂಬರ್ 33 ಅಂತಂದರೆ ಈ ಒಂದು ಸ್ಟೂಡೆಂಟ್ಸ್ದು ಏನಪ್ಪ ಆಗಿದೆ ಅಂತಂದರೆ SV ಕಾಲೇಜ್ ಅನ್ನೋದು ಅಲಾಟ್ಮೆಂಟ್ ಆಗಿದೆ. ಆ್ಯಂಡ್ ಅಲಾಟ್ಮೆಂಟ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಸೀರಿಯಲ್ ನಂಬರ್ ಆಫ್ ದ ಅಲಾಟ್ಮೆಂಟ್ ಆಪ್ಷನ್ ಅಂತಂದರೆ 94 ಅಂತ ಇದೆ. ಅಂತಂದರೆ ಈ ಹುಡುಗಿ ಆಪ್ಷನ್ ಎಂಟ್ರಿ ಮಾಡಿದ್ದು, ಆ್ಯಕ್ಚುಲಿ ಈ ಹುಡುಗಿ ನಾನೇ ಆಪ್ಷನ್ ಎಂಟ್ರಿ ಮಾಡಿದ್ದೆ. 180 ಕಾಲೇಜಸ್ ಅಥವಾ 200 ತನಕ ಹಾಕಿದ್ದೆ ನಾನು. ಬಟ್ ಆಗಿರುವಂಥದ್ದು ಅಲಾಟ್ಮೆಂಟ್ ಎಷ್ಟು 94ನೇದಾಗಿದೆ. ಆ್ಯಂಡ್ ಕ್ಯಾಟಗರಿ ಅಲಾಟೆಡ್ ಏನು ಈ ಎಲ್ಲನೂ ಕೂಡ ಅಪ್ಲೈಡ್ ಇದ್ದಾರೆ. ಓಕೆ, 3BGRK ಅಪ್ಲೈಡ್ ಇದ್ದರೂ ಕೂಡ ಇವ್ರಿಗೆ ಅಲಾಟೆಡ್ ಆಗಿರೋದು 3B ಮತ್ತು ರೂರಲ್ ಓನ್ಲಿ ಅಪ್ಲೈಡ್ ಆಗಿಬಿಟ್ಟು ಈ ಒಂದು ಸೀಟ್ ಅಲಾಟ್ ಆಗಿದೆ. ಸರಿನಾ? ಯಾವ ರೀತಿ ಚೆಕ್ ಮಾಡೋದು ಸಿಂಪಲಾಗಿ ಏನಂತೆ, ಲಿಂಕ್ ಓಪನ್ ಮಾಡ್ಕೊರಿ. ಲಿಂಕ್ ಏನಾದರೂ ಸಿಗದೆ ಹೋಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿದೆ ನೋಡಿರಿ ಆ CET ನಂಬರ್ ಹಾಕಿಬಿಟ್ಟು ಓಪನ್ ಮಾಡ್ಕೊರಿ. ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಸಿಕ್ಕಿಲ್ಲ ಒಂದು ಟೈಮ್ ನಮ್ಗೆ ತಿಳಿಸಿ ನೋಡೋಣ. ಈ ಸರ್ತಿ ಎಷ್ಟು ಜನಕ್ಕೆ ಸಿಕ್ಕಿದೆಯೋ ಸಿಕ್ಕಿಲ್ಲ. ಯಾಕಂದರೆ ಹೋದ ಸರ್ತಿ ಅಷ್ಟು ಹುಡುಗರಿಗೆ ಸಿಕ್ಕಿದ್ದಿಲ್ಲ. ಯಾಕಂದರೆ ನೀಟ್ ಸ್ಟೂಡೆಂಟ್ಸು ಜಾಸ್ತಿ ಜನ KCET ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಹಂಗಾಗ್ಬಿಟ್ಟು ಈ ಸರ್ತಿ ಆಲ್ಮೋಸ್ಟ್ ಸಿಕ್ಕಿರುತ್ತೆ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ಸಿಗದೆ ಹೋದರೆ ಏನು ಮಾಡಬೇಕು ಏನು ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕಂತೂ ಬಿಟ್ಟಿದ್ರೆ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸುವಂಥ ಪ್ರಯತ್ನ ಮಾಡಿರಿ. ಯಾಕಂದರೆ ಇದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ, ರಾತ್ರಿ 8 ಗಂಟೆ ತನಕ ವೇಟ್ ಮಾಡ್ತಿರ್ತಾರೆ ಒಬ್ಬೊಬ್ಬರು. ಯಾಕಂದರೆ ಇವಾಗಲೇ ಬಿಟ್ಟಿದ್ದಾರೆ. ಸರಿ, ಏನಾದರೂ ಬಂದು ಅಪ್ಡೇಟ್ ತಿಳಿಸ್ತೀನಿ. ಅವರು ಚೆನ್ನಾಗಿ ನೋಡ್ತೀರಿ. ಬಾಯ್.